ಜಸ್ಪ್ರೀತ್ ಬುಮ್ರಾಗೆ ಆಗ್ತಿರೋ ಬೆನ್ನಿನ ಸಮಸ್ಯೆ ಏನು, ಅವ್ರು ಯಾಕೆ ಇಂಗ್ಲೆಂಡಲ್ಲಿ ಎಲ್ಲ ಟೆಸ್ಟ್ ಮ್ಯಾಚು ಆಡೋಕ್ಕಾಗ್ತಾ ಇಲ್ಲ, ಬನ್ನಿ ತಿಳ್ಕೊಳ್ಳೋಣ. ಜಸ್ಪ್ರೀತ್ ಬುಮ್ರಾ ಇಂಡಿಯಾದಲ್ಲಿ ಆಮೇಲೆ ವರ್ಲ್ಡಲ್ಲೇ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಫಾಸ್ಟ್ ಬೌಲರ್ಸ್. ಆದರೆ ಅವ್ರಿಗೆ ಬೆನ್ನಿನ ಸಮಸ್ಯೆಯಿಂದ ಅವರು ರೆಗ್ಯುಲರ್ ಆಗಿ ಆಟಾಡೋಕ್ಕಾಗ್ತಿಲ್ಲ. ಇಂಡಿಯಾ ಆಸ್ಟ್ರೇಲಿಯಾಗೆ ಹೋದಾಗ ಕೂಡ ಸಿಡ್ನಿ ಟೆಸ್ಟಲ್ಲಿ ಅವ್ರಿಗೆ ಬೆನ್ನಿನ ಇಂಜುರಿ ಆಗಿ ಅವರು 3-4 ತಿಂಗಳು ವಾಪಸ್ ಮತ್ತೆ ಆಡೋಕ್ಕಾಗಲಿಲ್ಲ. IPL ಕೊನೆಯಲ್ಲಿ ಮತ್ತೆ ಬಂದರು ಅವರು. ಫಾಸ್ಟ್ ಬೌಲರ್ಸ್ಗೆ ಯಾಕೆ ಬೆನ್ನಿನ ಸಮಸ್ಯೆ ಆಗುತ್ತೆ, ಜಸ್ಪ್ರೀತ್ ಬುಮ್ರಾಗೆ ಆಗ್ತಿರೋ ಸಮಸ್ಯೆ ಏನು, ನಾವು ಹೇಗೆ ಅದರಿಂದ ಪ್ರೊಟೆಕ್ಷನ್ ತಗೊಳ್ಳೋದು. ಜಸ್ಪ್ರೀತ್ ಬುಮ್ರಾ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಸ್ಟ್ರೆಸ್ ರಿಲೇಟೆಡ್ ಲೋವರ್ ಬ್ಯಾಕ್ ಇಂಜುರಿ. ಅಂದರೆ ಫಿಸಿಕಲ್ ಸ್ಟ್ರೆಸ್ ಮತ್ತೆ ಆಗಿ ಬೌಲಿಂಗ್ ಮತ್ತೆ ಮಾಡಿ ಅದರಿಂದ ಬೆನ್ನಿನಲ್ಲಿ ತೊಂದರೆ ಆಗ್ತಾ ಇದೆ. ಅದು ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗಿರಬಹುದು. ಅವ್ರಿಗೆ ಮುಂಚೆ ಒಂದು ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗಿತ್ತು, ಅದೇ ಸಮಸ್ಯೆ ಮತ್ತೆ ಆಗ್ತಾ ಇದೆ. ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಈಸ್ ರೆಸ್ಟ್. ಇದರಿಂದ ಹೇಗೆ ನಾವು ಆಗದೇ ಇರೋ ಥರ ನೋಡ್ಕೊಳ್ಳೋದು. ನಮ್ಮ ಎಲ್ಲ ಯಂಗ್ ಫಾಸ್ಟ್ ಬೌಲರ್ಸ್ ಎಲ್ಲರೂ ಕೂಡ ಲೋವರ್ ಬಾಡಿ ಸ್ಟ್ರೆಂಥನಿಂಗ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಫಾಸ್ಟ್ ಬೌಲಿಂಗ್ ಈಸ್ ನಾಟ್ ಅನ್ ಆ್ಯಕ್ಷನ್ ವಿತ್ ದ ಅಪರ್ ಬಾಡಿ, ಇಟ್ಸ್ ಅನ್ ಆ್ಯಕ್ಷನ್ ವಿತ್ ದ ಎಂಟೈರ್ ಬಾಡಿ. ಸೊ ನಿಮ್ಮ ಫುಲ್ ಬಾಡಿ ಸ್ಟ್ರಾಂಗ್ ಆಗಿದ್ದರೆ ಬೌಲಿಂಗ್ ಆ್ಯಕ್ಷನ್ ತುಂಬ ಚೆನ್ನಾಗಿ ಬರುತ್ತೆ, ಇಂಜುರಿ ಫ್ರೀ ಆಗಿರ್ತೀರ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಈಸ್ ಲೋವರ್ ಬಾಡಿ. ಕಾನ್ಸಂಟ್ರೇಟ್ ಅ ಲಾಟ್ ಆನ್ ಲೋವರ್ ಬಾಡಿ ಸ್ಟ್ರೆಂಥನಿಂಗ್. ಸೊ ಈ ಥರ ಹೋಲ್ ಬಾಡಿ ಸ್ಟ್ರೆಂಥನಿಂಗ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಫಾಸ್ಟ್ ಬೌಲರ್ಸ್ಗೆ ಇಂಜುರಿ ಫ್ರೀಕ್ವೆಂಟ್ ಆಗಿ ಆಗಲ್ಲ. ಆಮೇಲೆ ನಾವು ಆಶಿಸ್ತಾ ಇದ್ದೀವಿ ಜಸ್ಪ್ರೀತ್ ಬುಮ್ರಾ ಎಲ್ಲ 5 ಟೆಸ್ಟ್ ಮ್ಯಾಚು ಆಡಲಿ ಅಂತ.